ಮತ್ತೊಮ್ಮೆ ನಮ್ಮ ಸುವರ್ಣ ಸಂದರ್ಶನಕ್ಕೆ ಸ್ವಾಗತ. ಈಗ ತಾವೆಲ್ಲರೂ ಕೂಡ ನಾಲ್ಕು ಜನ ತಮ್ಮ 4 ಇಲಾಖೆಗಳ ಬಗ್ಗೆ, ವಿಭಾಗದ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಸ್ವಾಮಿಯವರೇ, ಈಗ ಇದು ಸ್ಪರ್ಧಾಯುಗ, ಬೇರೆ ಬೇರೆ ನ್ಯೂಸ್ ಚಾನೆಲ್ಗಳಿದೆ. ತಾವು ಹೇಳಿದ್ರೆ ಎಲ್ಲ ಕಡೆಯಿಂದ ಬರೋ ಸುದ್ದಿನ ಹೆಕ್ಕಿ ಆರಿಸಿ ಸತ್ಯಾಂಶನ ಹುಡುಕಿ ನೇರವಾದ ದಿಟ್ಟವಾದ ಒಂದು ಸಂಗತಿ ನಿರಂತರವಾಗಿ ಕೊಡ್ತೀರಾ. ಹಾಗೆ ಮಾಡುವಾಗ ನಿಮ್ಮ ಚಾನಲಲ್ಲಿ ಬಿಟ್ಟು ಹೋದ ಅಥವಾ ಬೇರೆ ಕಡೆಯಲ್ಲೋ ಬಂದಿರುವ ಒಂದು ಸುದ್ದಿ ಬಂದಾಗ ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೆ? ನಾವೇನೋ ಬಿಟ್ಬಿಟ್ಟಿದ್ದೀವಿ, ನಮ್ದೇನೋ ತಪ್ಪಿದೆ, ಬೇರೆ ಯಾವುದರಲ್ಲೂ ಬಂದ್ಬಿಟ್ಟಿದೆ ಅಂತ ಅನಿಸ್ದಾಗ ನಿಮ್ಗೇನು ಅನಿಸುತ್ತೆ? ಅಲ್ಲ, ಸಹಜವಾಗಿ ಯಾವುದೇ ಒಂದು ಸುದ್ದಿ ಬೇರೆ ಚಾನಲಲ್ಲಿ ಮೊದಲನೇ ಬಂತು ಅಂದಾಗ ಸಹಜವಾಗಿ ನಮಗೆ ನಿರಾಸೆ ಆಗುತ್ತೆ. ಆದರೆ ಆ ನಿರಾಸೆ ಸ್ವಲ್ಪ ಹೊತ್ತು ಮಾತ್ರ. ಯಾಕೆಂದರೆ ನ್ಯೂಸ್ ಪೇಪರ್ನಲ್ಲಿ ಏನಾಗುತ್ತೆ, ನ್ಯೂಸ್ ಪೇಪರ್ನಲ್ಲಿ ಸುದ್ದಿ ಮಿಸ್ ಆಯಿತು ಅಂದರೆ ಟೋಟಲಿ ಮಿಸ್ಸೇ. ಅವತ್ತಿನ ನ್ಯೂಸ್ ಪೇಪರ್ ಎಲ್ಲಿ ಹುಡುಕಿದ್ರೂ ಸಿಗೋದಿಲ್ಲ. ಆದರೆ ಟೆಲಿವಿಷನ್ನಲ್ಲಿ ಹಾಗಲ್ಲ, ಈ ಕ್ಷಣ ಮಿಸ್ ಆಗಿರಬಹುದು, ಆದರೆ ಸ್ವಲ್ಪ ಹೊತ್ತಿನ ನಂತರವಾದರೂ ನಾವು ನಮ್ಮ ವೀಕ್ಷಕರಿಗೆ ಅದು ಬಹಳ ಮುಖ್ಯ ಆಗಿದ್ದರೆ ಖಂಡಿತ ನಾವು ಆ ಸುದ್ದಿಯನ್ನು ನಾವು ಕೊಡ್ತೇವೆ. ಸೊ ಹಾಗಾಗಿ ವೆನ್ ಕಂಪೇರ್ಡ್ ಟು ನ್ಯೂಸ್ ಪೇಪರ್ಸ್ ನಾವು ಸುದ್ದಿಯನ್ನು ಮಿಸ್ ಮಾಡ್ತೀವಿ ಇಡೀ ದಿನ ಅನ್ನುವಂಥ ಯಾವ ಒಂದು ಆ ಸ್ಥಿತಿ ಬರೋದೇ ಇಲ್ಲ ಟೆಲಿವಿಷನ್ನಲ್ಲಿ. ಒಂದು ಸ್ವಲ್ಪ ವಿಳಂಬ ಆಗ್ಬೋದು, ಸ್ವಲ್ಪ ನಿರಾಸೆ ಆಗುತ್ತೆ. ನಿರಾಸೆ ಆದಾಗ ಸ್ವಲ್ಪ ಬೇಜಾರಾಗುತ್ತೆ. ಸ್ವಲ್ಪ ರಿಪೋರ್ಟ್ರ್ ಮೇಲೆ ಏನು ಮಾಡ್ತಿದ್ದೀರಿ ನೀವು, ಕೂಗಾಡೋದಿರುತ್ತೆ, ಇನ್ನು ಎಲ್ಲಿಗೆ ಹೋಗಿದ್ರಿ ನೀವು, ಯಾಕೆ ಬೇಗ ಬರಲಿಲ್ಲ, ಅಲ್ಲೇನೋ ಅವ್ರು ರಿಪೋರ್ಟ್ ಏನೋ ಕಾರಣ ಹೇಳ್ತಾರೆ, ಇಲ್ಲ ಅಲ್ಲಿಗೆ ಹೋಗಿದ್ವಿ ಇಲ್ಲಿಗೆ ಹೋಗಿದ್ವಿ, ಇದಕ್ಕೆ ಪ್ರಯಾರಿಟಿ ಕೊಡಬೇಕಾಗಿತ್ತು, ಅಲ್ಲಿಗೆ ಯಾಕೆ ಹೋಗಿದ್ರಿ, ಈ ಥರದ ಚರ್ಚೆಗಳು ನಿರಂತರವಾಗಿ ನ್ಯೂಸ್ ರೂಮ್ನಲ್ಲಿ ನಡೀತಾನೆ ಇರುತ್ತೆ. ಒಂದು ಕೂಗಾಟ ಚೀರಾಟ ಇಲ್ಲದೆ ಇರುವಂಥ ನ್ಯೂಸ್ ಚಾನಲೇ ಅಲ್ಲ. ಸೊ ಹಾಗಾಗಿ ಅದು ನಿರಂತರವಾಗಿ ನಡೀತಾನೆ ಇರುತ್ತೆ. ಅದರ ನಡುವೆನೂ ನಾವು ಹೊಸತನ್ನ ಮತ್ತು ವೇಗವಾಗಿ ನೇರ ದಿಟ್ಟ ನಿರಂತರವಾಗಿ ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ. ಓಕೆ, ನಾನು ಅಂದ್ಕೊಂಡಂಗೆ ವಾಸುದೇವರೇ, ಸ್ವಾಮಿಯವರು ಕೊಡೋದು ಒಂದು ದೋಸೆ ಹಿಟ್ಟಾದರೆ ಅದನ್ನು ಹೆಂಚ ಮೇಲೆ ಹಾಕ್ಬಿಟ್ಟು ದೋಸೆಯಾಗಿ ಪರಿವರ್ತನೆ ಮಾಡೋದು ನಿನ್ನ ಟೆಕ್ನಿಕಲ್. ಅವ್ರು ಒಳ್ಳೆ ನ್ಯೂಸ್ ಕೊಡ್ತಾರೆ, ಅದನ್ನು ಯಾವುದೋ ಒಂದು ಸಂದರ್ಭದಲ್ಲಿ ನಿಮ್ಮ ಟೆಕ್ನಿಕಲ್ ಸ್ನಾಗಿಂದ ಅದು ಜನಕ್ಕೆ ತಲುಪಿಸದೇ ಇದ್ರೆ, ಆ ಒಂದು ಸಮಯದಲ್ಲಿ ಬರದೇ ಇದ್ರೆ ನಿಮ್ಗೇನು ಅನ್ಸುತ್ತೆ? ತುಂಬ ಬೇಜಾರಾಗತ್ತೆ. ಒಂದು ಎರಡನೇದು ವಿಷಯ ಅಂತಂದರೆ, ನಾವು ಯಾವತ್ತೂ ಇಂಟ್ರೋಸ್ಪೆಕ್ಷನ್ ಅನ್ನೋದನ್ನ ಪಾರ್ಟ್ ಆಫ್ ದಿ ಜಾಬ್ ಅಂತ ಇಟ್ಕೊಂಡ್ಬಿಡ್ತೀವಿ. ವೆರಿ ಗುಡ್. ಕೂಲಂಕುಷವಾಗಿ ಆವಾಗ ಆಗಬೇಕಾಗಿದ್ದ ಕೆಲಸ ಯಾಕೆ ಆಗಲಿಲ್ಲ ಅನ್ನೋದ್ರ ಬಗ್ಗೆ ಯಾವ ಒಂದು ಇದನ್ನು ಇಲ್ಲದೇನೆ, ಏನಂತಾರೆ, ಪ್ರೆಜುಡಿಸಸ್ ಇಲ್ಲದೇನೆ ಅದ್ರ ಬಗ್ಗೆ ಆಲೋಚಿಸ್ತೀವಿ. ಆಲೋಚಿಸ್ಬಿಟ್ಟು ಅದಕ್ಕೆ ಇಮಿಡಿಯೇಟಾಗಿ ಮಾಡಬೇಕಾದ ವ್ಯವಸ್ಥೆಗಳನ್ನ ಸ್ವಾಮಿಬರಿಗೆ ಮಾಡಿಕೊಟ್ಬಿಡ್ತೀವಿ. DSNG ವ್ಯಾನ್ ಫೇಲ್ ಆಗೋಯ್ತು ಅಂದ್ಕೊಳ್ಳಿ, ಬ್ಯಾಕ್ ಪ್ಯಾಕನ್ನು ಯೂಸ್ ಮಾಡಿ ಅಂತ ಹೇಳ್ತೀವಿ. ಅದು ಇಲ್ಲದ್ರೆ ಲೀಸ್ ಲೈನನ್ನು ಯೂಸ್ ಮಾಡಿ ಅಂತ ಹೇಳ್ತೀವಿ. ಇಲ್ಲದೇ ಇದ್ದರೆ ಆ ಕ್ಯಾಮರಮ್ಮನ್ನು ಹಾರ್ಡ್ ಡಿಸ್ಕಲ್ಲಿ ರೆಕಾರ್ಡ್ ಮಾಡಿಕೊಂಡಿದ್ರೆ ಅದನ್ನು ಇಲ್ಲಿಗೆ ತಲುಪ್ಸೋಕ್ಕೆ FTPನೋ ಯಾವುದೋ ಒಂದು ವ್ಯವಸ್ಥೆಯಲ್ಲಿ ಆ ಸದ್ಯಕ್ಕೆ ಇವರಿಗೆ ತುಂಬ ನಿರಾಶೆ ಆಗದೇ ಇರೋಕ್ಕೆ ಏನೇನು ಉಪಯೋಗಗಳನ್ನ ಮಾಡಬೇಕು ಅದನ್ನು ಫಸ್ಟ್ ಪಾರ್ಟ್ ಆಫ್ ದಿ ಜಾಬಲ್ಲಿ ಇಟ್ಕೊಂಡ್ಬಿಡ್ತೀವಿ. ಇಮಿಡಿಯೇಟ್ಲಿ ಸಾಲ್ವ್ ದಿ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಆಗೋಗ್ಬಿಟ್ಟ ಮೇಲೆ ಎರಡನೇ ಹಂತ, ಈ ಒಂದು ಆಗಿರೋ ಘಟನೆ ರಿಪೀಟ್ ಆಗದೆ ಇರೋಕ್ಕೆ ಯಾವ ಥರದ ಅನುಕೂಲತೆಗಳನ್ನ ನಮ್ಮ ಹತ್ರ ಮಾಡಿಟ್ಕೊಂಡಿರಬೇಕು ಅಂತೇಳಿ. ಈಗ ಒಂದು ಕ್ಯಾಮ್ರಾ ಫೇಲ್ ಆಗೋಗ್ಬಿಟ್ಟಿದೆ ಡೆಲ್ಲಿ ಅಂದರೆ 2 ಕ್ಯಾಮ್ರಾಗಳನ್ನ ಇಟ್ಕೊಳ್ಳೋದು ಅಲ್ಲಿ, ಹೈರಿಂಗ್ ಪ್ರೊಸೀಜರ್ಸ್ ಏನಾರು ಇದೆ ಅಂತ ಹೇಳ್ಬಿಟ್ಟು. ಸೊ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಟು ಅವಾಯ್ಡ್ ದ ಸಿಮಿಲರ್ ಸಿಚುವೇಶನ್ಸ್ ಅದನ್ನು ಒಂದು ಮಾಡ್ಕೊಂಡಿರ್ತೀವಿ. ಸೊ ಈ ಥರದಲ್ಲಿ ಬ್ರಾಡ್ಕಾಸ್ಟಿಂಗ್ ಇಂಡಸ್ಟ್ರಿನಲ್ಲಿ ನಮ್ಮ ಏರ್ ಟೈಮ್ ಅಂತ ಏನಿದೆಯೋ ಅದು ನಮ್ಮ ಅರ್ನಿಂಗ್, ಅದಕ್ಕೆ ವ್ಯಾಲ್ಯೂ ಇರೋದು. ಕಳೆದುಕೊಂಡ ಏರ್ ಟೈಮ್ ಮತ್ತೆ ನನಗೆ ವಾಪಸ್ ಸಿಗೋದಿಲ್ಲ. ಸೊ ಅದಕ್ಕೆ ಆ ಒಂದು ಏರ್ ಟೈಮಲ್ಲಿ ಬ್ಲ್ಯಾಂಕ್ ಬರ್ದೇವೆ. ನಮ್ಮ ಚಾನಲ್ ಯಾವತ್ತೂ 24/7 ಅಂತ ಹೇಳ್ಕೊಂಡಿದ್ದಕ್ಕೆ ಅಕ್ಷರಶಃ ಅದನ್ನೇ ಪಾಲಿಸ್ತಾ ಇರೋದೇ ನಮ್ಮ ಕರ್ಮ ಕೂಡ. ಸೊ ಇದನ್ನು ನಾವು ಯಾವಾಗಲೂ ನಾನ್ ಸ್ಟಾಪ್ ಆಗಿ ಪ್ರತಿಯೊಬ್ಬ ಇಂಜಿನಿಯರು ಕೂಡ ಅವನ ಮನೇಲಿರಲು ಆಫೀಸಲ್ಲಿರಲು ತನ್ನ ಚಾನಲ್ನ ನೋಡ್ತಾನೆ ಇರ್ತಾನೆ, ಅದನ್ನು ವಾಚ್ ಮಾಡ್ತಾ ಇರ್ತಾನೆ. ನಾನೀಗ ಮಾತಾಡ್ತಾ ಇರೋ ಆಡಿಯೋ ಕೇಳಿಸ್ತಾ ಇದೆಯಲ್ಲ ಅಂತೇಳಿ ನಮ್ಮ ಎಲ್ಲ ಸಹೋದ್ಯೋಗಿಗಳು ಕೇಳ್ತಾ ಇರ್ತಾರೆ. ನನ್ನ ಮುಖ ಸರಿಯಾಗಿ ಕಾಣ್ತಾ ಇದೆಯೋ ಅನ್ನೋದನ್ನು ನೋಡ್ತಾ ಇರ್ತಾರೆ. ಅದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಕ್ಯಾಮ್ರಾ ಪ್ರಾಬ್ಲಮ್ಮು, ಇಕ್ವಿಪ್ಮೆಂಟ್ಗಳ ಪ್ರಾಬ್ಲಮ್ಮು, ಚೈನಲ್ಲಿರೋ ಪ್ರಾಬ್ಲಮ್ಮು, ನಾನು ಮಾತಾಡ್ತಾ ಇರೋ ಲಿಪ್ ಸಿಂಕ್ ಮಾತಾಡ್ತಾ ಇರೋದಕ್ಕೂ ಸೌಂಡ್ಗೂ ಟೈಮಲ್ಲಿ ವ್ಯತ್ಯಾಸ ಬಂದುಬಿಟ್ಟಿದ್ರೆ ಎಲ್ಲಿ ಈ ಒಂದು ಗೊಂದಲ ಹುಟ್ಕೊಂಡ್ಬಿಟ್ಟಿದ್ದೀನಿ ಅನ್ನೋದನ್ನು ಸರಿಪಡಿಸ್ಕೊಳಕ್ಕೆ ಮಾಡೋದು ಬೇಕಾದ ಇದು ಮಾಡ್ಕೊಂಡು. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಇಶ್ಯೂ ಅಂತ ಹೇಳಿದ್ರೆ, ನನಗೆ ಇಲ್ಲಿಂದ ಎರಡನೇ ಮೋಸ್ಟ್ ಇಂಪಾರ್ಟೆಂಟ್ ಚಾಲೆಂಜ್ ಅಂದರೆ ಟೆಕ್ನಾಲಜಿಕಲಿ ವಾಟ್ ಮಿಸ್ಟರ್ ಭಟ್ ಆ್ಯಂಡ್ ಹಿಸ್ ಟೀಮ್ ಆಲ್ವೇಸ್ ಎಕ್ಸ್ಪೆಕ್ಟ್ಸ್ ಫ್ರಮ್ ಮೀ ಇಸ್
ಬಿ ಕಂಟೆಂಪ್ರರಿ. ಅದಕ್ಕೆ ತಕ್ಕ ಹಾಗೆ ಈ ಬಿಲ್ಡಿಂಗ್ ನನಗೆ ಬಂದಾಗ ಶಿಫ್ಟ್ ಮಾಡಬೇಕು ಅಂತ ಹೇಳಿದಾಗ ನನಗೆ ಕೊಟ್ಟ ಎರಡನೇ ಚಾಲೆಂಜ್ ಅಂತ ಹೇಳಿದ್ರೆ ಬಿ ಆನ್ ಪಾರ್ ವಿತ್ ಗ್ಲೋಬಲ್ ಇಂಡಸ್ಟ್ರಿ, ನಾಟ್ ಓನ್ಲಿ ರೀಜನಲ್. ಇದೊಂದು ರೀಜನಲ್ ಭಾಷೆಯ ಚಾನಲ್ ಆಗಿದ್ರೂ ಕೂಡ ಟೆಕ್ನಾಲಜಿಕಲಿ ಯು ಶುಡ್ ಬಿ ಆನ್ ಪಾರ್ ವಿತ್ ದಿ ಎನಿ ಇಂಟರ್ನ್ಯಾಷನಲ್. BBC ಶುಡ್ ಬಿ ಆನ್ ಪಾರ್ ವಿತ್ ಅಸ್, ವಿ ಆರ್ ಆನ್ ಪಾರ್ ವಿತ್ ಅನ್ನೋಕ್ಕಿಂತ ಆ ಒಂದು ಎಕ್ಸ್ಪೆಕ್ಟೇಷನ್ ನನ್ನ ಮೇಲೆ ಇಟ್ಟಿದ್ರು. ಅದಕ್ಕೆ ತಕ್ಕದಾಗಿ ನಾವು ಇಲ್ಲಿಗೆ ನಿರ್ಮಾಣ ಮಾಡಿದ್ದೀವಿ ಅಂದ್ಕೊಂಡಿದ್ದೀನಿ. ಸೊ ಐ ಥಿಂಕ್ ವಿ ಆರ್ ಗೋಯಿಂಗ್ ಟು ಮೀಟ್ ಎವ್ರಿ ಎಕ್ಸ್ಪೆಕ್ಟೇಷನ್ ಆಫ್ ದಿ ಎಡಿಟೋರಿಯಲ್ ಬೋರ್ಡ್. ಎಕ್ಸೆಲ್. ಜೋಶಿ ಅವರೇ, ನಾನು ಅದೇ ಮಾತು ಹೇಳ್ತಾ ಇದ್ದೆ, ಸ್ಪರ್ಧೆ ಸ್ಪರ್ಧೆ ಸ್ಪರ್ಧೆ. ಈ ಸ್ಪರ್ಧೆನಲ್ಲಿ ನಾವು ಚಿಕ್ಕ ವಯಸ್ಸಲ್ಲಿ ನೋಡಿದ ಕ್ಯಾಮ್ರಾ ಸ್ಕೂಲಲ್ಲಿ ಆ ಕಪ್ಪು ಬಟ್ಟೆ ಹಾಕೊಂಡು ರೆಡಿ ಸ್ಮೈಲ್ ಅಂತ ತೆಗ್ದಿದ್ದ ಕ್ಯಾಮ್ರಾ ಇವತ್ತು ಆ ಯುಗಕ್ಕೆ ಯುಗಕ್ಕೆ ಸಂಬಂಧನೇ ಇಲ್ಲ. ಇಂತಹ ಧಾವಂತದಲ್ಲಿ ಕೂಡ ನಮ್ಮ ಚಾನಲಿಂದ ಒಳ್ಳೆ ದೃಶ್ಯ ಕೊಡಬೇಕು, ಒಳ್ಳೆ ದೃಶ್ಯ ಸೆರೆ ಹಿಡಿಬೇಕು, ಒಳ್ಳೆ ಇಂಟರ್ವ್ಯೂ ಮಾಡೋ ಒಳ್ಳೆ ಆ್ಯಂಗಲ್ ಇರಬೇಕು ಅದನ್ನು ಯಾವ ರೀತಿ ಜತನವಾಗಿ ನೀವು ಕಾಪಾಡ್ಕೊಳ್ತೀರಾ ಸರ್? ಅದೇ ನನಗೇನಿಸ್ತದೆ, ಒಂದು ಚಿಕ್ಕ ಹಂತಿ ಪದ ನೆನಪು ಬರ್ತದೆ ಸರ್. ಅದರೊಳಗೆ ಎಲ್ಲೋ ಒಂದು ಕಡೆ ಬರುತ್ತೆ, ಆಡಿನ ಹಿಕ್ಕಿಯ ತಂದು ತೀಡಿ ಲಿಂಗವ ಮಾಡಿ ನೋಡವ ಶಿವನ ಮಹಿಮಾನ ಗೊಲಿಗೇರಿ ಲಿಂಗ ಆಡಿನ ಹಿಕ್ಕಿಯಾಗ ನೆಂದಾನ ಅಂತ. ನಾನು ನಿಜವಾಗ್ಲೂ ನಮ್ಮ ಇವ್ರನ್ನೆಲ್ಲ ನೋಡಿದಾಗೊಮ್ಮೆ ನಂಗೆ ಏನು ನೆನಪಾಗೋದಂದ್ರೆ ಸರ್, ಅದು ತಿಪ್ಪೇನಾದರೂ ಇರಲಿ, ದೊಡ್ಡ ಮಹಾಸಾಗರವಿರಲಿ, ಅಥವಾ ಅದ್ಭುತ ಸೌಧ ಇರಲಿ, ಎಲ್ಲಿ ಹೋದಲ್ಲೂ ಅಲ್ಲಿಗಿನ ಅಪ್ರೋಪ್ರಿಯೇಟ್ ಆಗಬೇಕು. ಎಕ್ಸಾಂಪಲ್, ಒಂದು ಯಾವುದೋ ಒಂದು ಬೋರ್ಡ್ ಇದೆ ಅಂದರೆ ಆ ಬೋರ್ಡ್ ಆ ಒಂದು ಯಾವುದೋ ಅಲ್ಲಿ ಕೆಲಸದಲ್ಲಿ ಪಾಪ ಅಲ್ಲಿ ಕಷ್ಟ ಇದೆ, ಬಟ್ ಆ ಬೋರ್ಡ್ ಮುರಿದಿದೆ ಅಂದಾಗ ಅದನ್ನು ಸೀದಾ ಮಾಡಿ ನಮ್ಮ ಕ್ಯಾಮರಾದ ಮೂಲಕ ತೋರಿಸ್ತೀವಿ. ಬಟ್ ಯಾವ ಕೆಲಸ ಆಗಬೇಕಾಗಿದೆ ಅದು ಮಾಡಲಾರದೆ ಬೇರೆ ತೊಂದರೆ ಆಗ್ತಾ ಇದೆ, ತೊಂದರೆ ಮಾಡ್ತಾ ಇದ್ದಾರೆ ಅಂದಾಗ ಅದೇ ಬೋರ್ಡನ್ನು ನಾವು ಹಿಂಗಾಗಿ ತೋರಿಸ್ಬೋದು. ಸೊ ಆ ಮೂಲಕ ಅಲ್ಟಿಮೇಟ್ಲಿ ಆ ವ್ಯಕ್ತಿಗೆ ಆ ಹೊತ್ತಿಗೆ ಏನು ತೋರಿಸ್ಬೇಕಾಗಿದೆ ಅನ್ನೋದು ಒಂದು, ಆಮೇಲೆ ಆ ಹೊತ್ತಿಗೆ ಯಾವ ಶಾಟ್ ಬೇಕಾಗಿದೆ ಅನ್ನೋದನ್ನು ಪ್ರತಿಯೊಬ್ಬ ನಮ್ಮ ಕ್ಯಾಮ್ರಾಮನ್ನು ಅವರವರ ಮನಸ್ಥಿತಿಗೆ ಅನುಗುಣವಾಗಿ ಹುಡ್ಕೊಂಡು ಹೋಗ್ತಾರೆ ಸರ್. ಎಲ್ಲಿ ಹೋದಲ್ಲೂ ನಾನು ನಿಜವಾಗ್ಲೂ ಕಂಡದ್ದೇನೆಂದ್ರೆ ಆಡಿನ ಹಿಕ್ಕಿಯೊಳಗೂ ಕೂಡ ಶಿವನನ್ನು ಕಾಣ್ತಾರೆ, ಬಿಕಾಸ್ ವಿ ಫೈಂಡ್ ಗಾಡ್ ಥ್ರೂ ಅವರ್ ಕ್ಯಾಮ್ರಾ ಸರ್. ಓಕೆ 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 ತಾವು ಪ್ರೋಗ್ರಾಮ್ ಇನ್ಚಾರ್ಜ್ ಆಗಿ ಪ್ರೋಗ್ರಾಮ್ ಆಗಿ ಉದಯ ಮರಿಕಿಣಿಯವರು ನಮ್ಮ ಪ್ರೋಗ್ರಾಮ್ ಬರಲಿಕ್ಕೆ ಅವ್ರು ಹೇಳಿದ್ರು, ಥಿಂಕ್ ಗ್ಲೋಬಲಿ, ನೀವು ಗ್ಲೋಬಲ್ ಹೈಟ್ಸ್ಗೆ ಹೋಗಬೇಕು, ಆ ಒಂದು ಮಟ್ಟದಲ್ಲಿ ಕಾಂಪೀಟ್ ಮಾಡಬೇಕು ಅಂತ. ನಾನು ಕೇಳ್ತಾ ಇದ್ದೆ, ನರೇಂದ್ರ ಮೋದಿ ಅವರು ಒಂದು ಹೇಳಿದ್ರು, ನಾನು ನಮ್ಮ ಭಾರತದ ಯಾವುದೇ ರಾಜ್ಯದ ಜೊತೆ ನಾನು ಕಾಂಪೀಟ್ ಮಾಡ್ತಾ ಇರೋದು ವಿದೇಶಿಗಳ ಜೊತೆ ಅಂತ ಒಂದು ಮಾತು ಹೇಳಿದ್ರು. ಹಾಗೆ ಇವತ್ತು ನೀವು ಬೇರೆ ಬೇರೆ ಚಾನೆಲ್ಗಳ ಜೊತೆ ಕಾಂಪೀಟ್ ಮಾಡಬೇಕು ಅನ್ನುವ ಕಾರ್ಯಕ್ರಮದ ಗುಣಮಟ್ಟ ಮಾಡೋದಕ್ಕೆ ನೀವು ಬೇಸಿಕ್ ಅಂಶಗಳನ್ನ ಯಾವ ರೀತಿ ಆರಿಸ್ಕೋತೀರಾ? ನಮ್ಮ ಕಾರ್ಯಕ್ರಮ ಚೆನ್ನಾಗಿ ಬರಬೇಕು ಅಂತ. ಅದೇ ಮುಖ್ಯವಾಗಿ ನಮಗೆ ಜೋಶಿಯವರೇ ಒಂಥರ ಬಲಗೈ ಇದ್ದಂಗೆ. ಈ ಕಾರ್ಯಕ್ರಮಗಳಲ್ಲಿ ಕ್ಯಾಮರಾಮನ್ ಹೆಚ್ಚಿನ ಸ್ವಾತಂತ್ರ್ಯ ಸಿಗುತ್ತೆ ನನ್ನ ಭಾವನೆ. ಟೈಮ್ ಕೊಡ್ತೀವಿ ನಾವು, ಚಂದ ಮಾಡ್ಬೋದು, ಸಿಂಗಾರ ಮಾಡ್ಬೋದು, ಮತ್ತು ಅವ್ರ ಜೊತೆ ನಾವು ಡಿಸ್ಕಸ್ ಮಾಡ್ತೀವಿ. ಏನೇ ಕಾನ್ಸೆಪ್ಟ್ ಮಾಡಿದ್ರು ಕೂಡ ನಾನು ಅವರ ಕಣ್ಣಲ್ಲಿ ಅದನ್ನು ನೋಡ್ತೀನಿ. ಅದು ಮುಖ್ಯ ಆಗುತ್ತೆ. ನಮ್ಮ ಸುದ್ದಿಗೆ ವೇಗ ಮುಖ್ಯ, ಇದಕ್ಕೆ ನಮ್ಮ ಈ ಥರದ್ದು ಅಂದ ಚಂದಗಳು ಚೌಕಟ್ಟು ಮುಖ್ಯ ಆಗುತ್ತೆ. ನಮ್ಮಲ್ಲೊಂದು ಕಲ್ಪನೆ ಅಂದರೆ ಕಾರ್ಯಕ್ರಮದ ಗಂಡ ಹೆಣ್ಣು ಜಗಳನೇ ಎಳೀತಾರೆ, ತೋರಿಸ್ತಾರೆ ಅಂತ. ಅದ್ರ ಹೊರತಾಗಿ ನಾವು ಭಾಳ ಒಳ್ಳೆ ಕಾರ್ಯಕ್ರಮ ಮಾಡ್ತೀವಿ, ಅದು ಹೆಚ್ಚು ಹೈಲೈಟ್ ಆಗೋದಿಲ್ಲ. ನಾನೊಂದು ಉದಾಹರಣೆ ಹೇಳ್ತೀನಿ. ನಿಮ್ದು ಅನುಭವ ಅದೇನಾ? ಅಲ್ಲ, ಹೊರಗಡೆ ಜನ ನಮ್ಮನ್ನು ಪರಿಚಯ ಮಾಡ್ಕೊಂಡು ಕೇಳೋ ಅದೇ ಪ್ರಶ್ನೆ. ನಿಜ ನಿಜ ನಿಜ. ಕಾಂಪಿಟೇಷನ್ ಮಧ್ಯೆ ಇರೋದು ಗಂಡ ಹೆಣ್ಣು ಜಗಳ ತೋರಿಸೋದು ಮಾತ್ರನೇ ಅಂತ. ಅವ್ರ ಕೈಗೆ ಸಿಕ್ಕರು, ನಮ್ಮ ಕೈಗೆ ಸಿಕ್ಕರು ಅಂತ. ನಾವು ಮಲ್ಲಿಕಾರ್ಜುನ ಅಂತ ಹುಡುಗನ ಬಗ್ಗೆ ಮಾಡಿದ್ವಿ, ತಾವು ನೋಡಿ ನನಗೆ ಗೊತ್ತಿಲ್ಲ ನನಗೆ. ಅಂಧ ಹುಡುಗ ಅವನು. ಈ KBC ಅಂತ ಇವರು ಸುವರ್ಣದವ್ರು ಮಾಡ್ತೀರಲ್ಲ, ಅದ್ರಲ್ಲಿ ಭಾಗವಹಿಸಿದ್ದ ಹುಡುಗ. ಅವನ್ನ ನಾವು ಕರ್ಕೊಂಬಂದ್ವಿ. ಆಮೇಲೆ ಆ ಕಾರ್ಯಕ್ರಮ ನಮ್ಮಲ್ಲಿ ಕರ್ಕೊಂಬಂದ್ವಿ. ಎಷ್ಟೊಂದು ಫೋನ್ ಕಾಲ್ಗಳು, ಎಷ್ಟೊಂದು ಪತ್ರಗಳು, ಎಷ್ಟೊಂದು ಜನ ಲಕ್ಷಾಂತರ ರೂಪಾಯಿ ಹೆಲ್ಪ್ ಮಾಡೋಕ್ಕೆ ಮುಂದೆ ಬಂದು ನಮಗೆ ಕಣ್ಣಲ್ಲಿ ನೀರು ಬರೋಂಗಾಯ್ತು. ನಾರಾಯಣ ನೇತ್ರದವರು ಉಚಿತ ಚಿಕಿತ್ಸೆ ಕೊಡಿಸಿದ್ದೆ ಹುಡುಗನಿಗೆ. ಈಗೇನು ಸ್ವಲ್ಪ 10% ಕಾಣಿಸ್ತಾ ಅಂತೆ. ಈ ಥರ ಸಾಮಾಜಿಕ ಈ ಮನುಷ್ಯ ಸಂಬಂಧಗಳು, ಈ ಥರ ಸಾಮಾಜಿಕ ಕಳಕಳಿ ಮಾಡೋ ಕಾರ್ಯಕ್ರಮ ಮಾಡಿದ್ರೆ TRP ಎಂದು ನಾವು ಮಾಡೋದಿಲ್ಲ. ಅದರಲ್ಲಿ ಸಿಗುವ ಸಂತೋಷನೇ ಬೇರೆ. ಓಕೆ ಸುಶಿ ಅವರೇ, ನೀವು ಒಂದು ಮಾತು ಹೇಳಿದ್ರಿ, ಹೆಣದ ಜೊತೆ ಆ ನೊಣನು ಮೈ ಮೇಲೆ ಹತ್ತಿಸ್ಕೊಂಡಿದ್ದು ಸ್ವಲ್ಪ ಹೊತ್ತಾದ್ಮೇಲೆ ಮಂತ್ರಾಕ್ಷತೆ ಹಾಕೋ ಒಂದು ಇದು ಕೂಡ ಬರ್ಬೋದು ಅಂತ. ನಿನ್ನೆ ನಾನು ನೋಡಿದೆ, ಆ ಕವಿತಾನ ಹುಡುಗಿ ಆ ತಂದೆ ಮೇಲಿದ್ದ ಸೇಡಿಗೆ ಅವರ ಹಿಂದೆ ಸ್ನೇಹಿತರಾಗಿದ್ದವರು, ದ್ವೇಷಗಳಾಗಿದ್ದವರು, ಆ ಹುಡುಗಿ ಮೇಲೆ ಸೀಮೆಣ್ಣೆ ಹಾಕಿ ಬೆಂಕಿ ಇಟ್ಟು ಸುಟ್ಬಿಟ್ರು. ಅವಳು ಹೇಳಿದಂತೆ, ಅಪ್ಪ ನಾನು ಬಗ್ಸಪ್ಪ, ನಾನು ಬಗ್ಸಿದ್ರೆ ನೀನು ಚೆನ್ನಾಗಿ ನೋಡ್ಕೊಳ್ತೀನಪ್ಪ ಅಂತ. ಅಂಥ ಒಂದು ಸನ್ನಿವೇಶ ನೋಡ್ಕೊಂಬಂದಾಗ ನಿಮ್ಮ ಕ್ಯಾಮ್ರಾಮಗಳು ಭಾವುಕರಾಗೋದಿಲ್ವಾ? ಭಾವುಕರಾಗ್ಬಿಟ್ಟು ಒಂಥರ ಪರಿಸ್ಥಿತಿಗೆ ಹೋಗೋದಿಲ್ವಾ? ಅಲ್ಲ, ಡೆಫಿನೆಟ್ಲಿ ಸರ್. ಈಗ ಎಷ್ಟೋ ಸರ್ತಿ ಈಗ ಕೆಲವೊಮ್ಮೆ ಅವರು ಎಷ್ಟೋ ಸರ್ತಿ ಬಂದಿರ್ತಾರೆ. ಕೆಲವೊಂದು ಸರ್ತಿ ಆದ ಆಕ್ಸಿಡೆಂಟ್ ಇರ್ಬೋದು, ಅಥವಾ ಕೆಲವೊಂದು ಸರ್ತಿ ಹೆಂಗಂದ್ರೆ ಯಾವುದೋ ಗಲ್ಲಿ ಒಳಗೆ ಹೋಗಿರ್ತಾರೆ, ಅಲ್ಲಿ ಕರೆಂಟ್ ಇರಲ್ಲ. ಬಟ್ ಅವ್ರು ಆಮೇಲೆ ಅಲ್ಲಿ ನಮ್ಮ ಕ್ಯಾಮ್ರಾದ ಅಲ್ಟ್ರಾ ಲೈಟ್ ಹಾಕಿ ಪಕ್ಕಕ್ಕೆ ನೋಡಿದಾಗ ಆ ಹೆಣ ಬಿದ್ದಿರೋದು ಸುಟ್ಟಿರೋದು ಪಕ್ಕಕ್ಕೆ ಅಂತ ಆಮೇಲೆ ಗೊತ್ತಾಗುತ್ತೆ. ಬಹುಶಃ ಇನ್ನೂ ಒಂದು ಇದರಲ್ಲಿ ಚಿಕ್ಕ
ಇದ್ರ ಆ ನೋವು ಮತ್ತು ಎಲ್ಲದರ ಜೊತೆನೂ ಕೂಡ ಅವರು ಆ ಹೊತ್ತಿಗೆ ಹೊಂದಾಣಿಕೆ ಆಗಿರುತ್ತೆ ಅನ್ನೋದ್ರ ಜೊತೆಗೆ ಇನ್ನೊಂದು ಏನಂದರೆ, ಒಂದು ಸಣ್ಣದಾಗಿ ನಾವು ಒಬ್ಬ ಕ್ಯಾಮ್ರಾಮನಾಗಿ ನೋಡಿಕೊಂಡ್ರೆ ನಾವು ಮಾಮೂಲಿಯಾಗಿ ನೋಡೋದಕ್ಕೂ ಮತ್ತು ಅದನ್ನು ಕ್ಯಾಮ್ರಾದ ಮೂಲಕ ನೋಡೋದಕ್ಕೂ ಒಂದು ಸಣ್ಣ ಯಾವುದೋ ಒಂದು ಡಿಫ್ರೆನ್ಸ್ ಅನಿಸುತ್ತೆ ಸರ್. ಈಗ ಯಾವುದೋ ಒಂದು ರಕ್ತವನ್ನು ನಾವು ಹಿಂಗೆ ಮಾಮೂಲಿ ನೋಡಿದಾಗ ನಮಗೆ ಒಬ್ಬ ಮನುಷ್ಯನಾಗಿ ಏನು ಘಾತವಾಗುತ್ತೆ ಅಥವಾ ನೋವಾಗುತ್ತೆ, ಸ್ವಲ್ಪ ಕ್ಯಾಮ್ರಾದ ಮೂಲಕ ನೋಡಿದಾಗ ಅದು ಕ್ಯಾಮ್ರಾದ ಒಳಗಿನ ಒಂದು ವಸ್ತು ಅಂತ ಅನಿಸ್ಲಿಕ್ಕೆ ಶುರು ಆಗಿರುತ್ತೆ. ಬಹುಶಃ ಆ ಮೂಲಕ ನಾವು ಎಷ್ಟೋ ಸರ್ತಿ ಈಗ ಡಾಕ್ಟ್ರ್ ಕೈ ನಡಗದ ಇದ್ರೇ ಚೆನ್ನಾಗಿ ಆಪರೇಷನ್ ಆಗುತ್ತಲ್ವ, ಸೊ ಅದೇ ರೀತಿ ಬಹುಶಃ ಎಷ್ಟೋ ಸರ್ತಿ ಆ ಪಾಪ ಮಾನಸಿಕ ಸ್ಥಿತಿಯೊಳಗೂ ಕೂಡ ಸ್ವಲ್ಪ ಸಮಸ್ಥಿತಿಯನ್ನು ಕಾಯ್ದುಕೊಂಡು ಅದನ್ನು ಶೂಟ್ ಮಾಡ್ತಾರೆ. ಸ್ವಾಮಿಯವರೇ, ನಂದೊಂದು ಅನುಭವ ಇದೆ. ಈಗ ತಾನೇ ಉದಯ್ ಮರಿಕೇಣಿಯವರು ಹೇಳಿದ್ರು, ತೋರಿಸಿದ್ದೆ ಅಂತ. ಹಿಂದೆ VS ಆಚಾರ್ಯವರು ನಮ್ಮ ಗೃಹ ಸಚಿವರಾಗಿದ್ದರು. ಚರ್ಚ್ಗಳ ಮೇಲೆ ಅಟ್ಯಾಕ್ ಆಗಿತ್ತು, ಮಂಗಳೂರು ಹೋದ್ರು. ಅವರೆಲ್ಲ ನೋಡ್ಕೊಂಡು ಬರುವಾಗ ಒಬ್ಳು ಮಹಿಳೆ ಕೇಳಿದ್ರು, ಇವ್ರು ಯಾರು ಅಂದರೆ ಗೃಹ ಸಚಿವರು ಬಂದು ಕೇಳಿದ್ರು, ಸರ್ ನಿನ್ನೆ ಆ ಕೆಂಪು ಅಂಗಿ ಹಾಕೊಂಡವನ್ನ ಬೆಳಗ್ಗೆಯಿಂದ ಸಂಜೆವರೆಗೂ ಹೊಡೆದ್ರಲ್ಲ, ಅವ್ನು ಬದುಕಿದಾನ ಅಂತ. ಇವ್ರು ಗೊತ್ತಾಗ್ಲಿಲ್ಲ ಏನು ಅಂತ ಕೇಳಿದ್ಮೇಲೆ ಹೊಡೆದಿದ್ದು 5 ಸೆಕೆಂಡು, ಈ ಅರ್ಧ ಗಂಟೆ 1 ಗಂಟೆ ತೋರಿಸಿ ಆ ಹೆಂಗಸು ನಂಬುದ್ಲು, ಬೆಳಗ್ಗೆಯಿಂದ ಸಂಜೆವರೆಗೂ ಹೊಡಿತಾರಂತ. ಯಾವುದೇ ಈ ರೀತಿ ಕಾರ್ಯಕ್ಕೆ ಅಥವಾ ಈ ರೀತಿ ಘಟನೆಗೆ ಒಂದಷ್ಟು ಮಿನಿಮಮ್ ಅದಕ್ಕೆ ಕಾಲಾವಧಿ ಇದೆ, ಅದನ್ನು ಮತ್ತೆ ತೋರಿಸಬಾರ್ದು ಅಂತ ಅನ್ಸೋದಿಲ್ವಾ ನಿಮಗೆ? ಯಾಕೆ ಮತ್ತೆ ತೋರಿಸ್ತೀರಾ? ಅಲ್ಲ, ಒಂದು ಇಲ್ಲಿ ಕಾಲಾವಧಿಯ ಕಾನೂನನ್ನು ನಾವು ಆ ಪರಿಧಿಯನ್ನು ನಾವು ನಿರ್ಮಿಸ್ಕೊಳ್ಳೋಕ್ಕಾಗೋದಿಲ್ಲ ನ್ಯೂಸ್ ಚಾನಲ್ನಲ್ಲಿ. ಒಂದು ಆ ನ್ಯೂಸ್ನ ಅಗಾಧತೆ ಏನಿದೆ, ಆ ಘಟನೆಯ ಅಗಾಧತೆ ಏನಿದೆ, ಅದು ಒಂದು ನ್ಯೂಸ್ ಚಾನಲ್ ಮುಖಾಂತರ ಜನಗಳಿಗೆ ತಲುಪಬೇಕು ಅಂತಂದರೆ ಕೆಲವೊಮ್ಮೆ ಆ ರೀತಿಯ ರಿಪಿಟೇಷನ್ಗಳು ಅನಿವಾರ್ಯ ಆಗ್ತವೆ. ಒಂದು ನೀವು ನೆಗೆಟಿವ್ ಆ್ಯಂಗಲಲ್ಲಿ ನೋಡ್ತಾ ಇದ್ದೀರಿ, ಅದೇ ಒಂದು ಪಾಸಿಟಿವ್ ಆ್ಯಂಗಲಲ್ಲಿ ನಾವು ನೋಡೋದಾದರೆ, ಒಂದು ಮಂಗಳೂರಿನಿಂದ ಒಂದು ಸುದ್ದಿ ಬಂತು, ಆ ತಂದೆ ತಾಯಿನ ಟಾಯ್ಲೆಟ್ನಲ್ಲಿ ಜೀವನ ಮಾಡೋಕೆ ಬಿಟ್ಟಿದ್ದಾರೆ ಮಕ್ಕಳು. ಸೊ ನಾವು ಆ ಸುದ್ದಿಯನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ ನ್ಯೂಸಲ್ಲಿ ತೋರಿಸಿ ಬಿಟ್ಟುಬಿಟ್ಟಿದ್ದಿದ್ರೆ ಆ ತಂದೆ ತಾಯಿಗಳಿಗೆ ಬಹುಶಃ ನ್ಯಾಯ ಸಿಕ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಅದನ್ನು ನಾವು ಬೆಳಗ್ಗೆ ನಂತರ 9 ಗಂಟೆ 10 ಗಂಟೆ 11 ಗಂಟೆ 12 ಗಂಟೆ ಅದು ನಿರಂತರವಾಗಿ ಅದು ಯಾವಾಗ ತೋರಿಸ್ತಾ ಹೋದ್ವೋ ಅಲ್ಲ ಸುತ್ತಮುತ್ತಲಿನ ಜನ, ಆ ಸ್ಥಳೀಯ ಆಡಳಿತ, ಜಿಲ್ಲಾಡಳಿತ ಎಲ್ಲರೂ ಸ್ಪಂದಿಸೋಕೆ ಶುರು ಮಾಡಿದ್ರು, ಒಬ್ಬರಾದ್ಮೇಲೆ. ಸೊ ಹಾಗಾಗಿ ಆ ನಿರಂತರವಾಗಿ ನಾವು ತೋರಿಸಿದರ ಪರಿಣಾಮ ಆ ಅನಾಥ ತಂದೆ ತಾಯಿಗಳಿಗಿಬ್ಬರಿಗೂ ಕೊನೆಗೂ ಒಂದು ನ್ಯಾಯ ಸಿಗುವಾಗಾಯಿತು. ಸೊ ನಾವು ಆ ಪಾಸಿಟಿವ್ ದೃಷ್ಟಿನಲ್ಲಿ ನೋಡಿದಾಗ ಈ ನಿರಂತರವಾಗಿ ಸುದ್ದಿಯನ್ನು ಬಿತ್ತರಿಸೋದಿದೆಯಲ್ಲ, ನಿಜಕ್ಕೂ ಅದು ಯಾರಿಗೆ ಫಲಕಾರಿಯಾಗಬೇಕೋ, ಯಾರಿಗೆ ಫಲ ಸಿಗಬೇಕೋ ಅಂಥವರಿಗೆ ಸಿಗುತ್ತೆ. ಹಾಗೆ ಇದೇ ರೀತಿಯ ಸುದ್ದಿನಲ್ಲಿ ಯಾರಿಗೆ ಯಾವ ರೀತಿಯ ಫಲ, ಅದು ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು. ಕೆಲವರಿಗೆ ಒಳ್ಳೇದಾಗಬೇಕು ಅಂತ ಇದ್ರೆ ಒಳ್ಳೇದಾಗ್ಬೋದು, ಕೆಲವರಿಗೆ ಶಿಕ್ಷೆ ಆಗಬೇಕು ಅಂತಿದ್ರೆ ಶಿಕ್ಷೆ ಆಗ್ಬೋದು. ಈ ಎರಡೂ ರೀತಿಯಲ್ಲಿ ಅದು ನಿರಂತರವಾಗಿ ಸುದ್ದಿ ತೋರಿಸುವುದ್ರ ಮುಖಾಂತರ ನಾವು ಒಂದು ಜನತೆಯನ್ನು, ಒಂದು ನ್ಯಾಯ, ಅದಕ್ಕೆ ಸಿಗಬೇಕಾದಂಥ ನ್ಯಾಯವನ್ನು ಒದಗಿಸೋಕೆ ನಾವು ಪ್ರಯತ್ನ ಪಡ್ತೀವಿ. ಆದರೂ ಕೂಡ ಕೆಲವೊಂದು ಸಲ ನಮಗೂ ಅನಿಸಿದ್ದಿದೆ, ಜಾಸ್ತಿ ಆಯ್ತೇನೋ ನಾವು ತೋರಿಸ್ತಾ ಇರೋದು. ಆವಾಗ ನಮಗೆ ನಾವೇನೆ ಕಡಿವಾಣ ಹಾಕ್ಕೊಂಡಿದ್ದ ಸಂದರ್ಭಗಳು ಸಾಕಷ್ಟಿವೆ. ಅದಕ್ಕೆ ಇನ್ನೊಂದು ಕಾರಣ ಇದೆ, ಏನಂದರೆ ಕೆಲವರು 11 ಗಂಟೆ ನ್ಯೂಸ್ ನೋಡ್ಬೋದು, ಕೆಲವರು 12 ಗಂಟೆ ನೋಡ್ಬೋದು, ಕೆಲವರು ಸಂಜೆ ಹೊತ್ತಲ್ಲಿ ಆನ್ ಆಗ್ತಾರೆ ಚಾನಲ್ಗೆ. ಅವರಿಗೆ ಅದು ಫಸ್ಟ್ ಟೈಮ್ ನೋಡ್ತಾ ಇರ್ತಾರೆ. ಅವರು ಇಡೀ ದಿನ ಯಾರು ಟಿ ವಿ ಮುಂದೆ ಕೂತ್ಕೊಳ್ಳಲ್ಲ, ಆ ಇಡೀ ದಿನ ನೋಡಿದವನೇ ಹಂಗೆ ಅನಿಸುತ್ತೆ. ತಾವೇನು ಹೇಳ್ತೀವಿ? ಇಲ್ಲ, ಉದಯ್ ಹೇಳಿದಂಥ ಮಾತನ್ನು ಕೂಡ ನಾನು ಅದನ್ನು ಹೇಳೋಣ ಅಂತಿದ್ದೆ. ಇನ್ನೊಂದು ಏನು ಅಂತಂದರೆ, ಕೆಲವು ಘಟನೆಗಳಿಗೆ ನಮ್ಮಲ್ಲಿ ಹೆಚ್ಚು ಕ್ಲಿಪ್ಪಿಂಗ್ಸು ಕೂಡ ಇರಲ್ಲ ಅಂತ, ಒಂದೇ ಶಾಟ್ ಇರುತ್ತೆ. ಈ ಉದಾಹರಣೆಗೆ ಮೊನ್ನೆ ಆದಂಥ ಮಂಗಳೂರಿನಲ್ಲಿ ಆದಂಥ ಒಂದು ಹೋಮ್ ಸ್ಟೇ ಮೇಲೆ ಆದಂಥ ಒಂದು ಗಲಾಟೆ ಇರ್ಬೋದು, ಅದರ ಹೆಚ್ಚು ವಿಜುವಲ್ಸ್ ಇರಲಿಲ್ಲ ಅಂತ. ಹೀಗಾಗಿ ಮತ್ತೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ನಮ್ಮ ಕ್ಯಾಮ್ರಾಮನ್ಗಳು ಶೂಟ್ ಮಾಡಿದಂಥ ಕೆಲವೊಂದು ಕ್ಲಿಪ್ಪಿಂಗ್ಸನ್ನು ತಕ್ಷಣ ಕಳಿಸ್ಕೊಡ್ತಾರೆ ನಮಗೆ. ಅದನ್ನು ಇನ್ನೊಂದು ಕ್ಲಿಪ್ಪಿಂಗ್ ಬರೋ ತನಕ ಸುಮಾರು ಕನಿಷ್ಠ ಅಂತ 1 ತಾಸು 2 ತಾಸು ತಡ ಆಗುವಂಥ ಒಂದು ಸಾಧ್ಯತೆಯೂ ಇರುತ್ತೆ. ಆಗ ನಾವೇನು ಮಾಡ್ತೀವಿ ಅಂತಂದರೆ, ಮೊದಲು ಕಳಿಸಿದ್ದನ್ನೇ ರಿಪೀಟ್ ಮಾಡ್ತಾನೆ ಇರ್ತೀವಿ ಅಂತ, ಅದು ಎಡಿಟ್ ಆಗೋ ತನಕ. ಹೀಗಾಗಿ ಆ ಒಂದು ಕಾರ್ಯಕ್ರಮವನ್ನು ನೋಡಿದವ್ರಿಗೆ ಏನು ಅನ್ಸುತ್ತೆ ಅಂತಂದರೆ, ಇದೇನಪ್ಪ ತೋರಿಸಿದ್ದನ್ನೇ ಪದೇ ತೋರಿಸ್ತಾರಲ್ಲ ಅಂತೇಳಿ ಅನ್ಸುತ್ತೆ ಅಂತ. ನನ್ನ ಸ್ವಾಮಿಯವರು ಬರೀ ನ್ಯೂಸ್ ಡೆಸ್ಕ್ಗೆ ಮಾತ್ರ ಹೆಡ್ ಅಂತಾರೆ, ಒಳ್ಳೆ ವಕೀಲರು ಕೂಡ ಇದ್ದಾರೆ. ಸೊ ಸಾಮಾನ್ಯ ಜನರ ಮನಸ್ಸಿನಲ್ಲಿ ಏನು ಒಂದು ಕಾಡ್ತಿದೆ ಅದನ್ನು ತಮ್ಮ ಮುಂದೆ ಇಟ್ಟೆ. ಈಗ ಇಷ್ಟೆಲ್ಲ ಮಾಡುವಾಗ ಸುವರ್ಣ ಚಾನೆಲನ್ನು, ನಾವು ಸುವರ್ಣ ನ್ಯೂಸ್ ಚಾನೆಲನ್ನು ನೇರ ದಿಟ್ಟ ನಿರಂತರ 24x7 ತಾವು ಹೇಳಿದ್ರಿ, ಒಂದು ಇವತ್ತು ಗ್ರೋ ವಿತ್ ದ ಕಾಂಟೆಂಪರರಿ ಸಮ್ ಸಚ್ ಥಿಂಗ್ ಒಂದು ಹೇಳಿದ್ರಿ ನೀವು.
ಹಾಗೆ ಮಾಡಲಿಕ್ಕೆ ಇವತ್ತು ನಾವು ಬೇರೆ ಬೇರೆ ಚಾನೆಲ್ಗಳು ವಿದೇಶಿ ಚಾನೆಲ್ ಕಂಪೇರ್ ಮಾಡಿದ್ರೆ ಏನು ಕೊರತೆ ಇದೆ ಅಂತ ಅನಿಸುತ್ತೆ. ಅದು ಕ್ಯಾಮ್ರಾಮನ್ ಇರ್ಬೋದು, ನ್ಯೂಸ್ ಡೆಸ್ಕ್ ಇರ್ಬೋದು, ಏನು ಕೊರತೆ, ಇನ್ನೇನು ಮಾಡಿದ್ರೆ ನಾವು ಆ ಮಟ್ಟಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಫಾರ್ ಎಕ್ಸಾಂಪಲ್ ನಾವು ಟೈಮು, ನ್ಯೂಸ್ ವೀಕ್ ಜೊತೆ ಇಲ್ಲಿ ಕಂಪೇರ್ ಮಾಡ್ತೀವಿ ಮ್ಯಾಗ್ಝಿನ್ಸು, ಅದೇನೋ ನಂಬರ್ 1 ಅಂತ. CNN ಅವ್ರ ಜೊತೆ ಬೇರೆಯವ್ರು ಕಂಪೇರ್ ಮಾಡ್ತಾರೆ. ಹಾಗೆ ನಮ್ಮದು ಟೆಕ್ನಿಕಲಿ ಇರ್ಬೋದು, ಕ್ಯಾಮ್ರಾ ಇರ್ಬೋದು, ನ್ಯೂಸ್ನ ಆರಿಸೋದಿರ್ಬೋದು, ಏನು ಅದೊಂದು ಮಾಡಿದ್ರೆ ಇನ್ನಷ್ಟು ನಾವು ಮೇಲೆ ಹೋಗುತ್ತೆ. ನಮ್ಮ ಚಾನೆಲ್ಲು ನಂಬರ್ 1 ಆಗುತ್ತೆ ಅಂತ ಅನ್ಸುತ್ತೆ. ಅಲ್ಲ, ಮುಖ್ಯವಾಗಿ ಸುದ್ದಿಯ ಗುಣಮಟ್ಟದ ಜರಡಿ ಹಿಡಿತಾರೆ ಅಂತಾರಲ್ಲ ಸುದ್ದಿಗಳನ್ನು, ಅದನ್ನು ನಾವು ನಿರಂತರ ಪ್ರಯತ್ನ ಅದು ಇದ್ದೇ ಇರುತ್ತೆ. ನಾವು ಯಾವುದೇ ಲೆವೆಲ್ಗೆ ಹೋದ್ರು, ಈವನ್ ನಂಬರ್ 1 ಆದ್ರೂ ಕೂಡ ಆ ಜರಡಿ ಹಿಡಿಯುವಿಕೆ ಮಾಡ್ತಾನೆ ಇರಬೇಕು. ಸೊ ಆ ಜರಡಿ ಇನ್ನಷ್ಟು, ಅದಕ್ಕೆ ಜರಡಿಗೆ ಇನ್ನಷ್ಟು ಇದು ಬರ್ತಾವಲ್ಲ ರಂಧ್ರಗಳು, ಅದು ಇನ್ನಷ್ಟು ಕಠಿಣವಾಗಬೇಕು ಅಂತ ಅನಿಸುತ್ತೆ ನನಗೆ. ಒಂದು. ಎರಡನೇದಾಗಿ, ಒಬ್ಬ ಜರ್ನಲಿಸ್ಟ್ಗೆ ಬರೀ ಒಂದು ಸುದ್ದಿ ನೋಡಿದಾಗ ಆ ಸುದ್ದಿಯನ್ನು ಗ್ರಹಿಸೋದು ಮತ್ತು ಆ ಸುದ್ದಿಯನ್ನು ಬಿತ್ತರಿಸೋದು, ಈ 2 ಅಂಶಗಳಿರ್ತವೆ. ಸುದ್ದಿಯನ್ನು ಗ್ರಹಿಸೋದು ವೈಯಕ್ತಿಕವಾಗಿ ಒಬ್ಬ ರಿಪೋರ್ಟರ್ ಅಥವಾ ಯಾರೋ ಒಬ್ಬ ಜರ್ನಲಿಸ್ಟು ಸುದ್ದಿಯನ್ನು ಗ್ರಹಿಸ್ತಾನೆ, ಅವನಿಗೆ ಯಾವ ಟೆಕ್ನಾಲಜಿನೂ ಬೇಕಾಗೋದಿಲ್ಲ. ಆದರೆ ಸುದ್ದಿಯನ್ನು ಬಿತ್ತರಿಸಬೇಕಾಗುವಾಗ ಟೆಕ್ನಾಲಜಿ ಬೇಕಾಗುತ್ತೆ. ಸೊ ಹಾಗಾಗಿ ಒಬ್ಬ ರಿಪೋರ್ಟರ್ ಅವನು ಬೆಂಗಳೂರಿನಲ್ಲಿರ್ಬೋದು ಅಥವಾ ಯಾವುದೋ ಉಡುಪಿಯ ಮೂಲೆಯಲ್ಲಿ ಒಂದು ಹಳ್ಳಿಯಲ್ಲಿರ್ಬೋದು, ಅವನು ಕೂಡ ಟೆಕ್ನಾಲಜಿಯ ಜೊತೆಗೆ ತನ್ನ ಜರ್ನಲಿಸಮ್ ಕೆರಿಯರ್ನ ಡೆವಲಪ್ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾದಾಗ ಸಹಜವಾಗಿ ನಾವು ಕೂಡ ಯಾವುದೇ ಅಂತಾರಾಷ್ಟ್ರೀಯ ಮಟ್ಟದ ಚಾನೆಲ್ಗಳಿಗೆ ಯಾವುದೇ ರೀತಿಯಲ್ಲಿ ಕಡಿಮೆ ಇಲ್ಲದಂತೆ ನಾವು ಮಾಡ್ಬೋದು. ಮತ್ತು ಈಗಲೂ ನನಗೆ ಅನಿಸೋ ಪ್ರಕಾರ ಈಗ ನಾವೇನು ಬದಲಾಗಿದ್ದೇವೆ, ನಾವು ಯಾವುದೇ ಅಂತಾರಾಷ್ಟ್ರೀಯ ಮಟ್ಟದ ಚಾನೆಲ್ಗಳಿಗಿಂತ ಕಡಿಮೆ ಇಲ್ಲ ಅನ್ನುವಂಥದ್ದು ನನ್ನ ಒಂದು ಇದು. ನಾನು ಒಂದು ಕಡೆ ಓದಿದ್ದೆ, CNN ಅಲ್ಲಿ ಒಂದು ಫ್ಯೂಚರ್ ಡೆಸ್ಕ್ ಅಂತ ಒಂದಿದೆ ಅಂತ. ಫ್ಯೂಚರ್ ಡೆಸ್ಕ್ ಅಂತ, ಉದಾಹರಣೆಗೆ ಆ ಒಂದು ಅಂಕಣ ಲೇಖನ ಬರೆದವ್ರು ಹೋದಾಗ ಕೂಡಿಸ್ಬಿಟ್ಟು ಎದುರುಗಡೆ ತೋರಿಸೋದಂತೆ ಗಡಾಫಿ ತೀರೋಗ್ಬಿಟ್ಟ ಅಂತ. ಅವ್ರು ಗಡಾಫಿ ತೀರಿರಲಿಲ್ಲ, ಏನು ನಾವು ಸಿದ್ಧ ಮಾಡ್ಕೊಂಡಿದ್ದೀವಿ 96 ಜನದ ಒಬಿಚ್ಯೂರಿ ಸಂತಾಪ ಸೂಚನೆ ರೆಡಿ ಮಾಡ್ಕೊಂಡಿದ್ದೀವಿ ಅಂತ ಪೂರ್ತಿ ರೆಡಿ ಮಾಡ್ಕೊಂಡ್ಬಿಟ್ಟಿದ್ರು. ಆ ರೀತಿ ನಿಮ್ಮಲ್ಲಿ ಸಾವುಗಲ್ತಾ ಇದ್ರು ಕೂಡ ಬೇರೆ ಬೇರೆ ಪ್ರಕರಣಗಳಿಗೆ ಏನಾಗ್ಬೋದು ಅನ್ನೋ ಹಿನ್ನೆಲೆ. ಇವಾಗ ಫಸ್ಟ್ ಅಸ್ಸಾಂದಾಯ್ತು, ನಾರ್ತ್ ಈಸ್ಟ್ ಆಯ್ತು. ಆ ರೀತಿ ಒಂದು ಫ್ಯೂಚರ್ ಡೆಸ್ಕ್ ಒಂದು ಕಲ್ಪನೆ, ಒಂದು ಅಸ್ತಿತ್ವ ತಮ್ಮಲ್ಲಿ ಇದೆಯಾ? ಫ್ಯೂಚರ್ ಡೆಸ್ಕ್ ಅನ್ನುವಂಥದ್ದು ಸ್ಪೆಸಿಫಿಕ್ ಆಗಿ ಫ್ಯೂಚರ್ ಡೆಸ್ಕ್ ಅಂತ ಇಲ್ಲದೆ ಇದ್ರು ಕೂಡ, ಆ ಫಿಸಿಕಲ್ ಆಗಿ ಆ ಡೆಸ್ಕ್ ಅಂತ ಇಲ್ಲದೆ ಇದ್ರು ಕೂಡ ಥಾಟ್ಸ್ ಅಲ್ಲಿ ಅದಿದೆ. ಯಾವುದೇ ಒಬ್ಬ ಕಾಪಿ ಎಡಿಟರ್ ಇರ್ಬೋದು, ಡೆಸ್ಕ್ನಲ್ಲಿ ಕೆಲಸ ಮಾಡುವಾಗ ಅಥವಾ ರಿಪೋರ್ಟರ್ ಫೀಲ್ಡಲ್ಲಿ ಕೆಲಸ ಮಾಡುವಾಗ, ಈಗ ಅಸ್ಸಾಂನಲ್ಲಿ ಏನೋ ಆಯಿತು ಅಂದ ತಕ್ಷಣ ನನಗೆ ಯಾಕಪ್ಪ, ನನಗೆ ಸಂಬಂಧ ಇಲ್ಲ ಅಂತ ಯಾವ ರಿಪೋರ್ಟ್ರು ಕೂತ್ಕೊಳ್ಳೋದಿಲ್ಲ. ನಾನು ಇಲ್ಲಿರ್ತೀನಿ, ನಾನು ಇಲ್ಲ ಚಿಕ್ಕಮಂಗ್ಳೂರಿನಲ್ಲಿ ಇರ್ತೀನಿ, ನಾನು ಕೊಳ್ಳೇಗಾಲದಲ್ಲಿರ್ತೀನಿ, ಅಸ್ಸಾಂನಲ್ಲಿ ಏನಾಯಿತು ನನಗೆ ಸಂಬಂಧ ಇಲ್ಲ ಅಂತ ಯಾರೂ ಕೂತ್ಕೊಳ್ಳಲ್ಲ. ಅಸ್ಸಾಂನಲ್ಲಿ ಏನಾದರೂ ಗಲಾಟೆ ಆಯಿತು ಅಥವಾ ಇನ್ನೇನೋ ಗಲಭೆ ಆಯಿತು ಅಂತಂದರೆ ಅದಕ್ಕೆ ಸಂಬಂಧಪಟ್ಟಾಗೆ ಅಥವಾ ಅದಕ್ಕೆ ರಿಲೇಟ್ ಮಾಡುವಾಗೆ ಅದರ ಹಿನ್ನೆಲೆ ಅಥವಾ ಅದರ ಪರಿಣಾಮಗಳು ಏನಾದರೂ ಕರ್ನಾಟಕದ ಮೇಲೆ ಆಗ್ಬೋದಾ, ನಮ್ಮೂರ ಮೇಲೆ ಆಗ್ಬೋದಾ, ಅದಕ್ಕೆ ಕಾರಣಗಳು ಇಲ್ಲೇನಾದರೂ ಸಿಗ್ಬೋದಾ ಅಂತ ಹುಡುಕಾಟ ನಿರಂತರವಾಗಿ ನಡೀದೇ ಇರುತ್ತೆ. ಸೊ ಹಾಗಾಗಿ ನಾವು ಯಾವುದೇ ರೀತಿಯಲ್ಲಿ ಎಲ್ಲೇ ಘಟನೆಗಳಾದರೂ ಕೂಡ ಅದನ್ನು ನಮ್ಮ ರಾಜ್ಯಕ್ಕೆ ಅದನ್ನು ಅಳವಡಿಸಿಕೊಳ್ಳುವಂಥ ರೀತಿಯಲ್ಲಿ ನಿರಂತರವಾಗಿ ಯತ್ನ ಅಂತೂ ಇದ್ದೇ ಇರುತ್ತೆ. ಸೊ ಹಾಗಾಗಿ ಆ ಫ್ಯೂಚರ್ ಡೆಸ್ಕ್ ಅನ್ನೋದೇನಿದೆ ಅದು ಫಿಸಿಕಲ್ ಆಗಿಲ್ಲದೆ ಇದ್ರೂ ಕೂಡ ಆ ರೀತಿಯ ಚಿಂತನೆಗಳಂತೂ ನಡೀತಾನೆ ಇರುತ್ತೆ, ಅದು ನಿರಂತರವಾಗಂತೂ ಇದ್ದೇ ಇರುತ್ತೆ. ಒಟ್ಟಾರೆ ಸ್ವಾಮಿಯವರು, ವಾಸುದೇವ್ ಅವರು, ಸತ್ಯಬೋಧ ಜೋಶಿ ಮತ್ತು ಉದಯ್ ಮರಕಿಡಿ ತಮ್ಮ ಕ್ಷೇತ್ರದ ವಿಶೇಷವಾಗಿ ಸುವರ್ಣ ಚಾನೆಲ್ನ ಒಂದು ಪ್ರಮುಖ 4 ಭಾಗಗಳಾಗಿ ಇದನ್ನ ಸೊಗಸಾಗಿ ಚಂದವಾಗಿ ತರಲಿಕ್ಕೆ ಯಾವ ರೀತಿ ಶ್ರಮಿಸ್ತಾ ಇದ್ದಾರಾ ತಮ್ಮ ತಂಡ, ಸತ್ಯದ ಅನ್ವೇಷಣೆ, ಟೆಕ್ನಿಕಲ್ ಯಾವ ರೀತಿ ತರ್ತೀವಿ ನಾವು ಪ್ರೋಗ್ರಾಮ್ ಮಾಡೋದ್ರಲ್ಲೂ ಕೂಡ ಒಂದಷ್ಟು ಟೈಮ್ ಇರೋದ್ರಿಂದ ಇನ್ನಷ್ಟು ಚಂದ ತರ್ಬೋದು ಅಂತ ಬಹಳ ಸೊಗಸಾಗಿ ನೀವು ನಿಮ್ಮ ಮುಖ್ಯಸ್ಥರ ಎದುರುಗಡೆನೆ ಇವತ್ತು ನನಗೆ ಪರಿಚಯ ಮಾಡಿಕೊಟ್ಟಿದ್ದೀರಾ. ನಿಮ್ಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ನಾನು ತಿಳಿಸ್ತೀನಿ, ಅಭಿನಂದನೆಗಳನ್ನ ತಿಳಿಸ್ತೀನಿ. ನಮಸ್ಕಾರ. ಈಗ ನಾವು ಮುಂದಿನ ತಂಡದ ಜೊತೆ, ಮುಂದಿನ ವಿಭಾಗಗಳ ಜೊತೆ ಸಂದರ್ಶನ ಮಾಡೋಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್ ನಂತರ ಮತ್ತೆ ಭೇಟಿಯಾಗೋಣ.